ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೈಟ್ ನಾನು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅದು ನೈಟ್ ನಾವು ಹೆಂಗೆ ಪ್ರೆಪ್ ಮಾಡಿ ಮಲಗಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಅದು ಬೇಗ ಬೇಗ ಮುಗಿಸೋಣ, ಯಾಕಂದರೆ ಆಲ್ರೆಡಿ 11:30 ಆಗಿದೆ. ನಮಗೆ ತುಂಬ ಲೇಟ್ ಆಯಿತು, ಬಟ್ ಅಂದರೂ ವಿಡಿಯೋ ಮಾಡ್ತಾಯಿದ್ದೀನಿ. ಅದು ನಿಮಗೋಸ್ಕರ ಮಾತ್ರ. ಆ್ಯಂಡ್ ನಾನು ಈಗ ಜಡೆಗೆ ಪೋನಿ ಟೈಮ್ ಅಂದರೆ ಈ ಥರ ಜಡೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಹಾಗೆ ಬಿಡಬಾರ್ದು, ಕೂದಲು ತುಂಬ ಡ್ಯಾಮೇಜ್ ಆಗುತ್ತೆ. ಈ ಥರ ಹಾಕ್ಕೊಂಡು ಲೂಸಾಗಿ ಹಾಕ್ಕೊಂಡು ಅದನ್ನು ಮಲಗಬೇಕು. ಆ್ಯಂಡ್ ದೆನ್ ನೀವು ಫೇಸ್ ವಾಶ್ ಮಾಡಿಬಿಟ್ಟು ಫೇಸ್ ವಾಶ್ನಿಂದ ಯೂಸ್ ಮಾಡೋದಿಲ್ಲ, ಸುಮ್ಮನೆ ನೀರು ಹಾಕಿ ಕ್ಲೀನ್ ಮಾಡಿಬಿಟ್ಟು. ಆ್ಯಂಡ್ ಕ್ಲೆನ್ಸಿಂಗ್ ಮಿಲ್ಕ್ ನಿಮಗೆ ತೋರಿಸಿದ್ದೀನಿ. ಕ್ಲೆನ್ಸಿಂಗ್ ಮಿಲ್ಕ್ನ ಯಾವ ಬ್ರ್ಯಾಂಡ್ ತೊಗೋಬೇಕಂದ್ರೆ ನನ್ನ ವಿಡಿಯೋ ಹಿಂದೆ ಹೋಗಿ ನೋಡಿ, ಅದರಲ್ಲಿ ತೋರಿಸಿದ್ದೀನಿ. ನೀವು ಅದನ್ನು ನೋಡಿದ್ರೆ ಇದು ಗೊತ್ತಾಗುತ್ತೆ. ಆ್ಯಂಡ್ ಕ್ಲೆನ್ಸಿಂಗ್ ಮಿಲ್ಕ್ನ ಕೈಯಲ್ಲಿ ತೊಗೊಂಡಿದ್ದೀನಿ. ಆ್ಯಂಡ್ ಐ ಆಮ್ ಯೂಸಿಂಗ್ ಇಟ್. ಇದು ಒಂದು 2 ನಿಮಿಷ ಆರಬೇಕು. ಆ್ಯಕ್ಚುಲಿ ಆರಿದ ಮೇಲೆ ಚೆನ್ನಾಗಿ ಕಾಣುತ್ತೆ, ಅಂದರೆ ಕ್ಲೀನಾಗಿ ನಮ್ಮದು ಸ್ಕಿನ್ ಒಳಗಡೆ ಇರೋದೆಲ್ಲ ನೀಟಾಗಿ ಇದಾಗುತ್ತೆ. ಆ್ಯಂಡ್ ನಾನು ನೇಲ್ ನೋಡಿ, ನಾನೇ ಮಾಡ್ಕೊಂಡಿದ್ದೀನಿ ನೇಲು. ಇದು ಚೂರು ಚೆನ್ನಾಗಿಲ್ಲ ಆ್ಯಕ್ಚುಲಿ. ನೋಡಿ, ನಾನೇ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದೆ ಅಂದರೆ ಹೇಳಿ. ಸ್ವಲ್ಪ ನನ್ನ ನೇಲ್ ಯಾಕೋ ಸ್ವಲ್ಪ ಏನೋ ಇದಾಗಿದೆ ಅದಕ್ಕೆ, ಸೊ ಹಂಗಾಗಿ ಅದನ್ನು ತೋರಿಸ್ತಾ ಇಲ್ಲ ನಾನು. ಅದಕ್ಕೆ ನೇಲ್ ಪಾಲಿಷ್ ಹಾಕಿಲ್ಲ ನಾನು. ಸೊ ನೋಡಿ, ಸ್ವಲ್ಪ ಕ್ವಿಕ್ಕಾಗಿ ತೋರಿಸ್ತೀನಿ ನಾನು. ಆ್ಯಂಡ್ ಈ ಥರ ಕಣ್ಣಿಗೆಲ್ಲ ಅಪ್ಲೈ ಮಾಡಿ ಚೆನ್ನಾಗಿ. ನೋಡಿ, ಕ್ಲೆನ್ಸಿಂಗ್ ಮಿಲ್ಕ್ ಕ್ರೀಮ್ ಕೂಡ ಈ ಥರ ಎಲ್ಲ ಕಡೆ ಹಚ್ಕೊಳ್ಳಿ. ತುಂಬ ನೀಟಾಗಿ ರಬ್ ಆಗುತ್ತೆ. ಒಂದು 2 ನಿಮಿಷ ಹಾರಬೇಕು ಆ್ಯಕ್ಚುಲಿ. ಅದು ಒಳ್ಳೆಯದು ಆ್ಯಕ್ಚುಲಿ ಸ್ಕಿನ್ನಿಗೆ. ಆ್ಯಂಡ್ ಕ್ಲೆನ್ಸಿಂಗ್ ಮಿಲ್ಕ್ ಏನಕ್ಕೆ ಯೂಸ್ ಮಾಡ್ತೀನಿ ಅಂತಲೂ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ನೋಡಿದ್ರೆ ಇದು ಗೊತ್ತಾಗುತ್ತೆ ಆ್ಯಕ್ಚುಲಿ. ಇದು ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂತ ನನಗೇನು ಹೇಳಲ್ಲ, ಶಾರ್ಟಾಗೇ ಮೂವ್ ಆಗ್ತೀನಿ ನಾನು. ಆ್ಯಂಡ್ ನಾನು ನೈಟ್ ವೇರ್ ಕಲೆಕ್ಷನ್ಸ್ಗೂ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ಆದಷ್ಟು ಬೇಗ. ತುಂಬ ಚೆನ್ನಾಗಿ ಪ್ರೆಪ್ ಆಗುತ್ತೆ. ಆ್ಯಂಡ್ ಇದು ಸ್ವಲ್ಪ ಡ್ರೈ ಆಗೋಕ್ಕಿಂತ ಮೊದಲು ನಾವು ನೈಟ್ ಕ್ರೀಮನ್ನು ರೆಡಿ ಮಾಡ್ಕೊಳ್ಳೋಣ. ನೈಟ್ ಕ್ರೀಮ್ ರೆಡಿ ಮಾಡೋದೇನಿಲ್ಲ. ಆ್ಯಂಡ್ ರಿಯಾವರ್ದು ನಾನು ನೈಟ್ ಕ್ರೀಮ್ ಯೂಸ್ ಮಾಡ್ತೀನಿ. ಆ್ಯಂಡ್ ಒಂದು ಲಿಪ್ ಬಾಮ್ನು ನಿಮ್ಮ ಜೊತೆ ಇಟ್ಕೊಳ್ಳಿ. ಇದು ನೈಟಲ್ಲಿ ತುಂಬ ಯೂಸ್ಫುಲ್ ಇದೆ, ಬಿಕಾಸ್ ನಾವು ಮಲಗಿದಾಗ ನಮ್ಮ ಬಾಡಿ ತುಂಬಾ ಆ್ಯಕ್ಟಿವ್ ಆಗಿರುತ್ತೆ. ಹಾಗಾಗಿ ಈ ಥರದ ಬೇಸಿಕ್ಸ್ ಎಲ್ಲ ನಾವು ಯೂಸ್ ಮಾಡಲೇಬೇಕು. ನೋಡಿ, ಆಲ್ರೆಡಿ ಆರಿದೆ. ಆ್ಯಂಡ್ ನೋಡಿ, ಕ್ರೀಮ್ ಎಷ್ಟು ಬೇಗ ಮರ್ಜ್ ಆಗುತ್ತೆ. ಇದು ಏನಕ್ಕೆ ಹಿಂಗಾಯಿತು ಎಲ್ಲದೂ ನನ್ನ ಪ್ರೀವಿಯಸ್ ವೀಡಿಯೋಸ್ನಲ್ಲಿ ನೋಡಿ, ನಿಮ್ಗೆ ಅದು ಅರ್ಥ ಆಗುತ್ತೆ. ಇದು ಏನಕ್ಕೆ ನಾನು ಹಿಂಗೆ ಹೇಳ್ತಾ ಇದ್ದೀನಿ ಅಂತಲೂ ಗೊತ್ತಾಗುತ್ತೆ, ಮರ್ಜ್ ಆಯಿತು ಅಂತ. ನೋಡಿ, ನನ್ನ ಎದುರಿಗೆ ಮಿರರ್ ಇದೆ, ಸೊ ನಾನು ನೋಡಿನೇ ಮಾಡ್ಕೊತೀನಿ. ಸ್ವಲ್ಪ ಬೇಗ ಮಾಡ್ಕೊತೀನಿ, ಬಿಕಾಸ್ ಏನಕ್ಕೆ ಅಂದರೆ ಟೈಮ್ ತುಂಬ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ಬೇಗನೆ ಮಾಡ್ಕೊತೀನಿ ನಾನು. ಮತ್ತು ಮಾರ್ನಿಂಗ್ ಬೇಗನೆ ನಾನು ಎದ್ದೊಳ್ಬೇಕು. ಸೊ ಹಂಗಾಗಿ ಇವಾಗ ಸ್ವಲ್ಪ ಬೇಗ ಮಲಗಬೇಕು ಅಂತ ಅಂದ್ಕೊಂಡಿದ್ದೆ, ಅದು ಆಗಲೇ ಇಲ್ಲ. ಕೆಲಸಗಳು ತುಂಬ, ಏನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳಿಗೆ, ಇಟ್ಸ್ ಕಾಮನ್. ತವ್ರ ಮನೆಯಲ್ಲಿದ್ದಾಗ ಏನೂ ಅನಿಸಲ್ಲ. ಯಾವಾಗ ನಾವು ಗಂಡನ ಮನೆಗೆ ಬರ್ತೀವೋ, ಇಟ್ಸ್ ರಿಯಲಿ ಪ್ರತಿಯೊಂದು ಒಂದು ಮಿನಿಟ್ಗೂ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ವರ್ಕಿಂಗ್ ವುಮೆನ್ಸ್ಗೆ. ಆಲ್ ರೌಂಡ್ ವರ್ಕ್ ಮಾಡ್ತೀವಲ್ಲ, ನಮ್ಮಂಥವ್ರಿಗೆ ಪ್ರತಿಯೊಂದು ಮೂಮೆಂಟ್ಗೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೇ ಬಿ ಇದು ಎಲ್ಲ ಹೆಣ್ಮಕ್ಳಿಗೂ ಸೂಟೇಬಲ್, ಮನೇಲಿ ಮಾಡೋರಿಗೆ ಆಗಲಿ ಹೊರಗೆ ಹೋಗಿ ದುಡಿಯೋರಿಗೂ ಅಷ್ಟೇ. ಎಲ್ಲ ಹೆಣ್ಮಕ್ಳಿಗೂ ಇಟ್ಸ್ ಕಾಮನ್ ಬೇಸಿಕ್ ಥಿಂಗ್ ಅಂತ ಹೇಳ್ತೀನಿ. ಆ್ಯಂಡ್ ಲಿಪ್ ಬಾಮ್ನ ಹಚ್ಚೋಣ. ಆ್ಯಂಡ್ ಇದು ಟ್ರಾನ್ಸ್ಫರ್ ಪ್ರೂಫ್ ಏನೂ ಅಂತ ಇರಲ್ಲ.
ಕಲರ್ ಇರಲ್ಲ ಇದಕ್ಕೆ. ನೋಡಿ, ಇದನ್ನು ಹಚ್ಬಿಟ್ಟು ಆ್ಯಂಡ್ ನಿಮ್ಮ ಹತ್ರ ವ್ಯಾಸ್ಲಿನ್ ಇದ್ದರೆ ಒಂದು ಸೆಕೆಂಡ್, ನಿಮ್ಮ ಹತ್ರ ವ್ಯಾಸ್ಲಿನ್ ಇದೆ ಇದನ್ನು ತೊಗೊಳ್ಳಿ. ಐಬ್ರೋ ಯಾರ್ಯಾರಿಗೆ ಚೆನ್ನಾಗಿ ಬೆಳೆಯಲ್ಲ ಅಂದವರಿಗೆ ಐಬ್ರೋ ಮೇಲೆ ಹಚ್ಚಿ. ಇದು ಒಳ್ಳೆ ಟಿಪ್ ಆ್ಯಕ್ಚುಲಿ. ಐಬ್ರೋ ಬೆಳೆಯೋದೇ ಇಲ್ಲ ನನಗೆ, ಐಬ್ರೋದು ಬೆಳವಣಿಗೆನೇ ಇಲ್ಲ ಅಂತ ಅಂದವ್ರಿಗೆ ಸ್ವಲ್ಪ ಹಚ್ಬಿಟ್ಟು ಚೆನ್ನಾಗಿ ಇದನ್ನು ಮಸಾಜ್ ಮಾಡಿ ಒಂದು 2 ನಿಮಿಷ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್ ಗೈಸ್.